ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಸ್ತಾನ್ನಮಸ್ಯೆ ಗುರೂನ್ ಮಮ. ಅಂಜನಾಸೂನು ಸಾನ್ನಿಧ್ಯಾದ್ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಅಜಿತಪ್ರೀತಿಜನಕಂ, ಭಗವಂತನಿಗೆ ಅತ್ಯಂತ ಸಂತೋಷವನ್ನು ಕೊಟ್ಟವರು. ಅಂತಹ ವಿಜಯಧ್ವಜರನ್ನು ನಮಿಸ್ತೇನೆ. ಭಗವಂತನಿಗೆ ಯಾವಾಗ ಸಂತೋಷ ಆಗತ್ತೆ? ಅವನೇ ಅಂದಂತಹ ಮಾತು, ಜ್ಞಾನಯಜ್ಞೇನ. ಅನೇಕ ಬಗೆಯ ಯಜ್ಞಗಳಿದ್ದಾವೆ. ಯಜ್ಞ ಅಂತ ಹೇಳಿದರೆ ಭಗವದ್ ಆರಾಧನೆ ಇದ್ದಾವೆ. ಅವುಗಳ ಪೈಕಿ ಜ್ಞಾನಯಜ್ಞದಿಂದ ಯಾರು ನನ್ನನ್ನು ಒಲಿಸಿಕೊಳ್ಳಲಿಕ್ಕೆ ಬರ್ತಾರೆ ಅವರ ಮೇಲೆ ಭಾರಿ ಸಂತೋಷ ಆಗತ್ತೆ. ಜ್ಞಾನಿ ಪ್ರಿಯತಮಃ ಅಥೋಮೆ. ಜ್ಞಾನಿಯಾಗಿರತಕ್ಕಂತಹ ವ್ಯಕ್ತಿ ಅತ್ಯಂತ ನನಗೆ ಪ್ರೀತಿಯನ್ನು ಮಾಡ್ತಾನೆ, ಅವನು ನನಗೆ ಪ್ರೀತಿ ಪಾತ್ರನಾಗಿದ್ದಾನೆ. ವಿಜಯಧ್ವಜರು ಹಾಗೆ ಯಾವ ಶ್ರೀಮದ್ ಭಾಗವತದಲ್ಲಿ ಭಗವಂತ ನಿತ್ಯ ಸನ್ನಿಹಿತನಾಗಿದ್ದಾನೋ ಅದಕ್ಕೆ ವಿಶೇಷವಾಗಿರತಕ್ಕಂತಹ ವ್ಯಾಖ್ಯಾನವನ್ನು, ಅದು ಹೇಗೆ? ಅಂಜನಾಸೂನು ಸಾನ್ನಿಧ್ಯಾತ್. ಪ್ರಾಣದೇವರನ್ನು ಒಳಗೆ ನಾವು ಹೊತ್ತುಕೊಂಡೆವು ಅಂತಂದರೆ ಆವಾಗ ಭಗವಂತ ಅನುಗ್ರಹಕ್ಕೆ ಅದು ಕಾರಣವಾಗತ್ತೆ. ಆಚಾರ್ಯರು ತೋರಿದ ದಾರಿಯಲ್ಲಿ ನಾವು ಸಾಗಿದೆವು ಅಂತಾದರೆ ಆವಾಗ ತತ್ವಜ್ಞಾನ, ಅದರಿಂದ ಭಗವಂತ ಅನುಗ್ರಹ ಅನ್ನೋದನ್ನು ತಮ್ಮ ಬದುಕಿನಲ್ಲಿ ಸಾಧಿಸಿ ತೋರಿಸಿದವರು. ಶ್ರೀಮದ್ ಭಾಗವತದಲ್ಲಿ ಬರತಕ್ಕಂತಹ ಕೃಷ್ಣನ ಕುರಿತಾದ ಒಂದು ಸ್ತೋತ್ರ, ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಯಾಕೆ ಭಗವಂತನಿಗೆ ನಮಸ್ಕಾರ? ಪ್ರಣತ ಕ್ಲೇಶನಾಶಾಯ. ಯಾರು ಶರಣು ಬರ್ತಾ ಇದ್ದಾರೆ ಅವರ ಎಲ್ಲ ಕ್ಲೇಶಗಳನ್ನು ಕೂಡ ದೂರ ಮಾಡ್ತಾ ಇದ್ದಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅವರ ಯೋಗಕ್ಷೇಮದ ಜವಾಬ್ದಾರಿ ನನ್ನದ್ದು. ಅಂತಹ ಪ್ರತಿಜ್ಞೆಯನ್ನು ಮಾಡಿದವನು ಭಗವಂತ. ಜರಾಸಂಧನ ಸೆರೆಯಲ್ಲಿ ಸಿಕ್ಕಂತಹ ರಾಜಕುಮಾರರೆಲ್ಲ ಇನ್ನು ತಮಗೆ ಇಲ್ಲಿಂದ ಬಿಡುಗಡೆನೇ ಇಲ್ಲ ಅಂತ ಭಾವಿಸಿಕೊಂಡಿದ್ದವರು. ಅಂತಹ ಪರಾಕ್ರಮಿ ಜರಾಸಂಧ, ಅಷ್ಟೇ ದುಷ್ಟ. ಹಾಗಾಗಿ ನಮಗಿನ್ನೂ ಬಿಡುಗಡೆ ಸಾಧ್ಯನೇ ಇಲ್ಲ ಅಂದುಕೊಂಡಿದ್ದವರು ಒಂದೇ ಒಂದು ಆಶಾಕಿರಣ, ಭಗವಂತ ನಮಗೆ ಅನುಗ್ರಹ ಮಾಡಿದ ಅಂತ ಅಂದರೆ ಈ ಜರಾಸಂಧನ ಸೆರೆಯಿಂದ ನಮಗೆ ಬಿಡುಗಡೆ. ಹಾಗಾಗಿ ಭಾರೀ ಪ್ರಯತ್ನಪಟ್ಟು ಕೃಷ್ಣನಿಗೆ ದೂರಿಕೊಂಡರು. ಶ್ರೀಕೃಷ್ಣ ಭೀಮಾರ್ಜುನರನ್ನು ಮುಂದಿಟ್ಟುಕೊಂಡು ಬಂದು ಭೀಮಸೇನ ದೇವರ ಕೈಯಲ್ಲಿ ಜರಾಸಂಧನನ್ನು ಅನಾಯಾಸವಾಗಿ ಸಂಹಾರ ಮಾಡಿಸಿ ಸೆರೆಯಲ್ಲಿದ್ದಂತಹ ರಾಜಕುಮಾರರನ್ನೆಲ್ಲ ಬಿಡಿಸಿ ಹೊರತಂದಾಗ ಅವರು ಶ್ರೀಕೃಷ್ಣನಿಗೆ ಅವನು ಮಾಡಿದಂತಹ ಅನುಗ್ರಹವನ್ನು ಅನುಭವಿಸಿಕೊಂಡು ಆ ಅನುಭವದ ಹಿನ್ನೆಲೆಯಲ್ಲಿ ಮಾಡಿರುವಂತಹ ಸ್ತೋತ್ರ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ. ಶರಣು ಬಂದವರ ಎಲ್ಲ ಕ್ಲೇಶಗಳನ್ನು ದೂರ ಮಾಡ್ತಾ ಇದ್ದಿ, ನಾವೇ ಸಾಕ್ಷಿ. ಹಾಗೆ ನಮಸ್ಕರಿಸ್ತಾ ಇದ್ದಾರೆ. ಭಗವಂತ ಪ್ರಣತರಾಗಿರತಕ್ಕಂತಹ ರಾಜಕುಮಾರರ ಎಲ್ಲ ಕ್ಲೇಶಗಳನ್ನು ದೂರ ಮಾಡಿದ. ಹೇಗೆ? ತಾನೇ ನೇರವಾಗಿ ಮಾಡಬಹುದಿತ್ತು. ಜರಾಸಂಧನ ಸಂಹಾರ ಕೃಷ್ಣನಿಗೆ ಕಷ್ಟದ ಕೆಲಸ ಅಲ್ಲ. ಆದರೆ ಭೀಮಸೇನ ದೇವರ ಕೈಯಿಂದ ಜರಾಸಂಧನ ಸಂಹಾರ ಮಾಡಿಸಿ ಸೆರೆಯಲ್ಲಿದ್ದವರನ್ನು ಬಿಡಿಸಿದ. ಭಗವಂತನದೊಂದು ಪ್ರತಿಜ್ಞೆ, ಅಪ್ಯಚ್ಯುತಃ ಗುರುದ್ವಾರ ಪ್ರಸಾದಕೃತಹಂ. ಸರ್ವಸಮರ್ಥನಾಗಿರುವ ಭಗವಂತ ಭಕ್ತರಿಗೆ ಅನುಗ್ರಹ ಮಾಡುವಾಗ ಗುರುಗಳ ಮುಖೇನ ಅನುಗ್ರಹ ಮಾಡಿಸ್ತಾನಂತೆ. ಹಾಗಾಗಿ ತಾನು ಸಮರ್ಥನೆ ಇದ್ದು
ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕ. ಯಾವ ವಾಯುದೇವರು ಜೀವೋತ್ತಮರಾಗಿರತಕ್ಕಂತಹ ವಾಯುದೇವರು ಭೀಮಸೇನ ದೇವರಾಗಿ ಅವತಾರ ಮಾಡಿದ್ದಾರೆ, ಅವರನ್ನು ಮುಂದಿಟ್ಕೊಂಡು ಬಂದು ಅವರ ಕೈಯಲ್ಲಿ ಜರಾಸಂಧನ ಸಂಹಾರ ಮಾಡಿಸಿ ಸೆರೆಯಲ್ಲಿದ್ದವರನ್ನು ಬಿಡಿಸೋ ಮೂಲಕ ಗುರುದ್ವಾರ ಪ್ರಸಾದಕೃತಹಂ ಅನ್ನೋದನ್ನು ತೋರಿಸಿದ್ದಾನೆ. ಅಂತಹ ಅನುಗ್ರಹ ಇವತ್ತು ನಮ್ಮ ಮೇಲೂ ಆಗಬೇಕಾಗಿದೆ. ನಾವು ಕೂಡ ಜರಾಸಂಧನ ಸೆರೆಯಲ್ಲಿ ಸಿಕ್ಕಿಬಿದ್ದವರು. ಏನು ಜರಾಸಂಧ? ಜರಾ ಶಬ್ದಕ್ಕೆ ಮುಪ್ಪು ಅಂತ ಅರ್ಥ. ಜರೆಯಿಂದ ಸಂಧಿತವಾಗಿರುವಂತಹದ್ದು ಈ ನಮ್ಮ ಸಂಸಾರ. ಜರಾಸಂಧ ಮಾತ್ರ ಅಲ್ಲ, ಜನ್ಮ ಮೃತ್ಯು ಜರ ರೋಗ ಎಲ್ಲದರಿಂದ ಸಂಧಿತವಾಗಿರುವಂತಹದ್ದು ಈ ನಮ್ಮ ಸಂಸಾರ. ಅದರಲ್ಲಿ ನಾವು ಬಂಧಿತರಾಗಿದ್ದೇವೆ. ಈ ಜರಾಸಂಧನ ಸೆರೆಯಿಂದ ಬಿಡುಗಡೆಗೆ ದಾರಿ ಯಾವುದು? ಯಾರನ್ನು ಮೊರೆ ಹೋದರೂ ಕೂಡ ಉಪಯೋಗ ಇಲ್ಲ. ವಿಷ್ಣುರ್ಹಿ ದಾತ ಮೋಕ್ಷಸ್ಯ. ಈ ಸಂಸಾರ ಬಂಧನದಿಂದ ಬಿಡುಗಡೆ ಸಿಗಬೇಕು ಅಂತಿದ್ದರೆ ಭಗವಂತನ ಮಾತ್ರ ಅಂಧ ಅನುಗ್ರಹವನ್ನು ಮಾಡಲಿಕ್ಕೆ ಸಾಧ್ಯ. ಅವನ ಅನುಗ್ರಹ ನಮಗೆ ಹೇಗಾಗಬೇಕು? ಅಪ್ಯಚ್ಯುತಃ ಗುರುದ್ವಾರ ಪ್ರಸಾದಕೃತ್ ಅಹಂ. ಗುರುಗಳ ಮುಖೇನ ಮಾಡಿಸ್ತಾ ಇದ್ದೇನೆ. ಅದೇ ಭೀಮಸೇನ ದೇವರು ಮತ್ತು ಶ್ರೀಮದ್ ಆಚಾರ್ಯರಾಗಿ ಬಂದಿದ್ದಾರೆ. ಅವರು ಯಾವ ದಾರಿಯಲ್ಲಿ ಹೋಗಿದ್ದಾರೋ, ಯಾವ ದಾರಿಯನ್ನು ನಮಗೆ ತೋರಿಸಿದ್ದಾರೋ ಆ ದಾರಿಯಲ್ಲಿ ನಾವು ಸಾಗಿದೆವು ಅಂತಂದರೆ ಆವಾಗ ಭಗವಂತ ಅನುಗ್ರಹ ನಮಗಾಗತ್ತೆ. ಈ ಜರಾಸಂಧನ ಸೆರೆಯಿಂದ ನಮಗೆ ಬಿಡುಗಡೆ ಸಾಧ್ಯ. ವಿಜಯಧ್ವಜ ತೀರ್ಥರು ಆ ಅಂಜನಾಸೂನು ಸಾನ್ನಿಧ್ಯದಿಂದಾಗಿ ಅಂತಹ ವಿಜಯವನ್ನು ಪಡೆದು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ತಾವೇ ಸಾಕ್ಷಿಗಳಾಗಿ ನಿಂತು ಶ್ರೀಮದ್ ಆಚಾರ್ಯರು ಅದೇ ಕಣ್ಣು ತೀರ್ಥದಲ್ಲಿ ಗ್ರಹಣ ಸ್ನಾನಕ್ಕೆ ಬಂದರಂತೆ. ಹೇಳಿ ಕೇಳಿ ಗ್ರಹಣ ಅಂತ ಹೇಳಿದರೆ ಪರ್ವ ದಿವಸ, ಹುಣ್ಣಿಮೆ ದಿವಸ ಅಲೆಗಳು ಹುಚ್ಚೆದ್ದು ಕುಣಿತಾವೆ. ಅದು ಅಮಾವಾಸ್ಯೆ ಇರಲಿ ಹುಣ್ಣಿಮೆ ಇರಲಿ, ಗ್ರಹಣ ಕಾಲದಲ್ಲಿ ಸಮುದ್ರ ಹುಚ್ಚೆದ್ದು ಕುಣಿಯತ್ತೆ. ಸ್ನಾನ ಮಾಡೋದು ಕಷ್ಟ. ಆಚಾರ್ಯರು ಮಾಡಬಹುದು, ಜೊತೆಗೆ ಸಾವಿರಾರು ಮಂದಿ ಶಿಷ್ಯರಿದ್ದಾರೆ. ಒಮ್ಮೆ ಆ ಸಮುದ್ರದತ್ತ ತಮ್ಮ ನೋಟವನ್ನು ಬೀರಿದರು. ಮುಂಚನ್ ಸಂಚಲನಮಭೂತ್ ತಟಾಕದೇಶ್ಯ. ಭೋರ್ಗರಿತಾ ಇದ್ದಂತಹ ಸಮುದ್ರ ಮಧ್ಯ ಸರೋವರದ ಹಾಗೆ. ಸರೋವರದಲ್ಲಿ ಅಂತಹ ಅಲೆಗಳು ಬರೋದಿಲ್ಲ, ಅಂತಹ ಕ್ಷೋಭೆಯಲ್ಲಿ ಇಲ್ಲ. ಹೇಗೋ ಹಾಗಾಯ್ತಂತೆ. ಜಲದ ಮೇಲೂ ಜಡದ ಮೇಲೂ ತಮ್ಮ ಪ್ರಭಾವವನ್ನು ಶ್ರೀಮದಾಚಾರ್ಯರು ತೋರಿದವರು. ಕೇವಲ ದೃಷ್ಟಿ ಮಾತ್ರದಿಂದ ಕ್ಷುಬ್ಧವಾಗಿರುವ ಸಾಗರವನ್ನು ಶಾಂತಗೊಳಿಸಿದವರು. ಅಂತಹ ಶ್ರೀಮದಾಚಾರ್ಯರ ವಿಶೇಷ ಸಾನ್ನಿಧ್ಯದಿಂದಾಗಿ ಕ್ಷುಬ್ಧವಾಗಿರತಕ್ಕಂತಹ ಅಶ್ವತ್ಥ ವೃಕ್ಷದ ಆ ಕ್ಷೋಭೆಯನ್ನೆಲ್ಲ ನಿಲ್ಲಿಸಿದ್ದಾರೆ. ಜಡವಸ್ತುವಿನ ಮೇಲೆ ತಾವು ಪ್ರಭುತ್ವ ತೋರಿಸಿದ್ದು ಅಂಜನಾಸೂನು ಸಾನ್ನಿಧ್ಯಾತ್. ಶ್ರೀಮದಾಚಾರ್ಯರು ಸಂಚಾರದಲ್ಲಿ ಪ್ರಾಯಶಃ ಗೋವೆ ಬಳಿಯಲ್ಲಿದ್ದಾರೆ. ಆಚಾರ್ಯರಲ್ಲಿ ಭಾರಿ ವಿದ್ವತ್ತು. ವೇದೋಪನಿಷತ್ತುಗಳಲ್ಲಿ ವೇದಾಂತದಲ್ಲಿ ವಿದ್ವತ್ತಿರಬಹುದು, ಸಂಗೀತದಲ್ಲಿ ಅವರಿಗೆ ಪರಿಜ್ಞಾನ ಇದೆಯೋ? ಸವಾಲು ಹಾಕಿದರೆ ಇಂಥ ಒಂದು ಗಾನವನ್ನು ತೋರಿಸಿದರು. ಪುಷ್ಪಮುತ ಫಲಮಹೋ ವಿದಧೆ ಜನಸುಪ್ತಿದಾನುಪಮ ಗಾನ ಸಂಪದ. ಸಂಗೀತ ಕಚೇರಿ ನಡೆಸಿಕೊಟ್ರಂತೆ. ಅದರ ಪ್ರಭಾವ ಎಷ್ಟಿತ್ತು ಅಂತಂದರೆ, ಇದ್ದಕ್ಕಿದ್ದಂತೆ ಪರಿಸರದಲ್ಲಿ ಇರುವಂತಹ ವೃಕ್ಷಗಳೇನಿದ್ದಾವೆ ಆ ಕಾಲದಲ್ಲಿ ಅಲ್ಲಿ ಹೂ ಬಂತು, ಹೀಜು ಬಿಡ್ತು, ಫಲ ಬಂತು. ಪುಷ್ಪಮುತ ಫಲಮಹೋ ವಿದಧೆ ಜನಸುಪ್ತಿದ ಅನುಪಮ ಗಾನ ಸಂಪದ. ತಮ್ಮ ಗಾನ ಸಾಮರ್ಥ್ಯದಿಂದಲೇ ವೃಕ್ಷಗಳಲ್ಲಿ
ಅಂಥ ದೊಡ್ಡ ಒಂದು ಪರಿಣಾಮವನ್ನು ತೋರಿಸಿದ್ದಾರೆ. ಜಡದ ಮೇಲೂ ತಮ್ಮ ಪ್ರಭುತ್ವ ಏನು ಅನ್ನೋದನ್ನು ತೋರಿಸಿದವರು. ಅಂತಹ ಶ್ರೀಮದ್ ಆಚಾರ್ಯರ, ಪ್ರಾಣದೇವರ, ವಾಯುದೇವರ ಸಾನ್ನಿಧ್ಯ ಇದ್ದದ್ದರಿಂದಲೇ ಆ ಅಶ್ವತ್ಥ ವೃಕ್ಷ ಏನು ಅಂತಹ ಸದ್ದನ್ನು ಮಾಡ್ತಾ ಇತ್ತು, ಕ್ಷುಬ್ಧವಾಗಿತ್ತು, ಅದರ ಶೋಭೆಯನ್ನು ನಿಲ್ಲಿಸಿದ್ದಾರೆ. ಇದು ಊರ್ಧ್ವಮೂಲಂ ಅಧಶ್ಚಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಭಗವದ್ಗೀತೆಯಲ್ಲಿ ನಮ್ಮಿ ಸಂಸಾರವನ್ನೊಂದು ಅಶ್ವತ್ಥ ವೃಕ್ಷ ಅಂತ ಕರೆದಿದ್ದಾರೆ. ಅಲ್ಲಿರುವ ಕ್ಷೋಭೆ, ಆ ಕ್ಷೋಭೆಯನ್ನು ಕೂಡ ದೂರ ಮಾಡಬೇಕು ಅಂತಿದ್ದರೆ ಅಂಜನಾ ಸೂನು ಸಾನ್ನಿಧ್ಯವನ್ನು ಪಡೆದಿರತಕ್ಕಂತಹ ವಿಜಯಧ್ವಜರ ಅನುಗ್ರಹ ನಮ್ಮ ಮೇಲೆ ಆಯಿತು ಅಂತಂದರೆ ನಮ್ಮ ಬದುಕಿನಲ್ಲಿ ಇರುವಂತಹ ಏನು ಕ್ಷೋಭೆಗಳಿದ್ದಾವೆ ಅವೆಲ್ಲ ದೂರ ಆಗ್ತಾವೆ. ಆಚಾರ್ಯರ ಸನ್ನಿಧಾನದಿಂದಾಗಿ ಜ್ಞಾನ ಮಾರ್ಗದಲ್ಲಿ ತಾವು ಸಾಗಿ ಅವರು ಕೇಳಿಕೊಂಡದ್ದು ದಾರಿದ್ರ್ಯ ಕೊಡು. ಭಗವಂತ ಭಾಗವತದಲ್ಲೇ ಬಂದಿದೆ, ನಿಷ್ಕಿಂಚನ ಜನಪ್ರಿಯ. ಈ ಭೌತಿಕ ಸಂಪತ್ತು ಬಹಳ ಅಪಾಯಕಾರಿ. ಎಲ್ಲ ಸರಿ ಇದ್ದರೆ ಸರಿ, ಇಲ್ಲ ಅಂತಂದರೆ ಅರ್ಥಂ ಅನರ್ಥಂ ಭಾವಯ ನಿತ್ಯಂ ಹೇಳಿದಂತೆ ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ. ಭಾರೀ ಜಾಗ್ರತೆ ಬೇಕು. ಯಾಕೆ? ಅದರ ರಗಳನ್ನೇ ಬೇಡ, ಗೊಡವೇನೇ ಬೇಡ. ಏನು ಆ ಸಂಪತ್ತಿದೆ, ಭೌತಿಕ ಸಂಪತ್ತಿದೆ, ಅದನ್ನೆಲ್ಲ ನೀನೇ ತಗೊಂಬಿಡು, ನೀನು ನನಗೆ ಪ್ರಿಯನಾಗು ಅಂತ ಕೇಳಿಕೊಂಡ್ರು. ಒಳಗಿರತಕ್ಕಂತಹ ಜ್ಞಾನ ಸಂಪತ್ತಿನ ಪ್ರತೀಕ, ಅದಕ್ಕೆ ನಿದರ್ಶನ ಅಂತಹ ಅವರ ಪ್ರಾರ್ಥನೆ. ಗುರುಗಳ ಅನುಗ್ರಹ ನಮ್ಮ ಮೇಲೂ ಸದಾ ಇರಲಿ, ನಮಗೂ ಕೂಡ ಆ ಅಜಿತನ ಪ್ರೀತಿ ದೊರಕುವಂತೆ ಅನುಗ್ರಹಿಸಲಿ ಅಂತ ಹೇಳಿಕೊಂಡು ಈ ಪವಿತ್ರ ದಿವಸದಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.